ಮನಿ, ಪೈಸಾ, ಈ ದುಡ್ಡು ನಮ್ಮ ಲೈಫಲ್ಲಿ ಏನಕ್ಕೆ ಬೇಕು? ಈ ದುಡ್ಡಿನ ಬಗ್ಗೆ ನಾವು ಯಾಕೆ ಇಷ್ಟೊಂದು ತಪ್ಪಾಗಿ ತಿಳ್ಕೊಂಡಿದ್ದೀವಿ? ಈ ದುಡ್ಡಿನ ಬಗ್ಗೆ ಯಾಕೆ ನಮಗೆ ಸ್ಕೂಲು ಕಾಲೇಜ್ಗಳಲ್ಲಿ ಏನೂ ಹೇಳ್ಕೊಡಲ್ಲ? ದುಡ್ಡು ಇರೋರೇ ದುಡ್ಡು ಸಂಪಾದನೆ ಮಾಡೋಕ್ಕಾಗತ್ತಾ? ದುಡ್ಡಿಲ್ಲದೆ ಇರೋರು ಯಾವತ್ತೂ ದುಡ್ಡು ಮಾಡೋಕ್ಕಾಗಲ್ವಾ? ಈ ದುಡ್ಡಿನ ಬಗ್ಗೆ ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಗಬೇಕು ಅನ್ನಂಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಮನಿ ಅಥವಾ ದುಡ್ಡು ಅಂದ ತಕ್ಷಣ ನಿಮ್ಮ ತಲೆಯಲ್ಲೆಲ್ಲ ಏನು ಬರುತ್ತೆ? ಲಕ್ಸುರಿ ಕಾರ್, ಲಕ್ಸುರಿ ಬೈಕ್, ದೊಡ್ಡ ದೊಡ್ಡ ಬಂಗ್ಲೋ, ಬ್ರ್ಯಾಂಡೆಡ್ ಶೂ, ಬ್ರ್ಯಾಂಡೆಡ್ ಬಟ್ಟೆ, ಇದೆಲ್ಲನೂ ನಿಮ್ಮ ತಲೆಗೆ ಬರುತ್ತಲ್ವಾ? ಫಸ್ಟು ನೀವು ನಿಮಗೆ ಒಂದು ಕ್ವಶನ್ ಹಾಕೊಳ್ಳಿ, ನಿಮಗೆ ದುಡ್ಡು ಏನಕ್ಕೆ ಬೇಕು ಅಂತ. ಕ್ವಶನ್ ನಂಬರ್ 1, ನಾನು ಒಳ್ಳೆ ಕಾರ್ ತಗೊಳ್ಬೇಕು. ಕ್ವಶನ್ ನಂಬರ್ 2, ನಾನು ಒಳ್ಳೆ ಮನೆ ತಗೊಳ್ಬೇಕು. ಕ್ವಶನ್ ನಂಬರ್ 3, ನಾನು ಲಕ್ಸುರಿ ಲೈಫ್ನ ಲೀಡ್ ಮಾಡಬೇಕು. ನನಗನ್ನಿಸ್ದಂಗೆ 90% ಜನಗಳದ್ದು ಕ್ವಶನ್ನು ಇದೇ ಇರುತ್ತೆ. ಯಾಕೆ ಅಂದರೆ ನನಗಿದೆಲ್ಲ ಮಾಡೋದ್ರಿಂದ ನನಗೆ ಸೊಸೈಟಿನಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ, 4 ಜನ ನೋಡಿ ನನ್ನನ್ನು ಹೊಗಳ್ತಾರೆ, ಅವ್ರ ಲೈಫ್ ನೋಡಿ ಏನು ಸಖತ್ತಾಗಿದೆ ಅಂತ ನಮ್ಮನ್ನು ನೋಡಿ ಖುಷಿ ಪಡ್ತಾರೆ. ಇದೆಲ್ಲ ಕಾರಣಗಳು ನಿಮ್ಮ ತಲೆಯಲ್ಲಿದ್ದು ದುಡ್ಡು ಬಂದ ತಕ್ಷಣ ನಾನು ಈ ಥರ ಮಾಡ್ತೀನಿ ಅಂತ ಏನಾದರೂ ನಿಮ್ಮ ತಲೆಯಲ್ಲಿದ್ದರೆ ನಿಮ್ಗೊಂದು ಬ್ಯಾಡ್ ನ್ಯೂಸ್ ಇದೆ. ಏನು ಗೊತ್ತಾ? ನೀವು ಲೈಫಲ್ಲಿ ಯಾವತ್ತೂ ಸಕ್ಸಸ್ಫುಲ್ ಆಗೋಕ್ಕೆ ಚಾನ್ಸ್ ಇಲ್ಲ. ಒಂದು ವೇಳೆ ಲಕ್ಕಲ್ಲಿ ಏನಾದರೂ ನಿಮ್ಮ ಕೈಲಿ ದುಡ್ಡು ಸಿಕ್ಕರೂ ಕೂಡ ಈ ದುಡ್ಡು ನಿಮ್ಮ ಹತ್ರ ಭಾಳ ದಿವಸ ಇರಲ್ಲ. ಕೇವಲ 2-3 ವರ್ಷದಲ್ಲೇ ಈ ದುಡ್ಡನ್ನ ನೀವು ಕಳ್ಕೊಂಡು ಮುಂಚೆ ಯಾವ ಥರ ಇದ್ರು ಅದೇ ಪರಿಸ್ಥಿತಿಗೆ ಬರ್ತೀರ. ಒಂದು ಅರ್ಥ ಮಾಡ್ಕೊಳ್ಳಿ, ನಾವು ಇನ್ನೊಬ್ಬರನ್ನ ಖುಷಿ ಪಡಿಸ್ಬೇಕು ಅಂತ ನಾವೇನಾದರೂ ದುಡ್ಡು ಖರ್ಚು ಮಾಡಿದ್ರೆ, ಅಂದರೆ ನಾವೇನಾದರೂ ಪಕ್ಕದ ಮನೆಯವ್ರು ನೋಡಿ ನಮ್ಮನ್ನು ಹೊಗಳ್ತಾರೆ ಅಂತ ನಾವೇನಾದರೂ ಕಾರ್ ತಗೊಂಡು, ನಮ್ಮ ಸಂಬಂಧಿಕರು ನೋಡಿ ನನ್ನನ್ನು ಬೇಷ್ ಅಂತಾರೆ ಅಂತ ನಾನು ದೊಡ್ಡ ದೊಡ್ಡ ಮನೆ ಕಟ್ಟಿ, ಇನ್ನೊಬ್ರು ನೋಡಿ ನನ್ನನ್ನು ಇವನು ಒಳ್ಳೆ ಸ್ಟೇಜಲ್ಲಿ ಇದ್ದಾನೆ ಅಂತ ನಾನು ತೋರಿಸ್ಕೊಳಕ್ಕೋಸ್ಕರ ನಾನು ದುಡ್ಡನ್ನ ಖರ್ಚು ಮಾಡಿದ್ರೆ ನಮ್ಮಂಥ ಶತಮೂರ್ಖರು ಯಾರೂ ಇಲ್ಲ. ಯಾಕಂದರೆ ಎಲ್ಲರ ಲೈಫಲ್ಲೂ ಅವ್ರವ್ರ ಲೈಫ್ ಅವ್ರವ್ರಿಗೆ ಮುಖ್ಯವಾಗಿರುತ್ತೆ. ನಮ್ಮನ್ನು ನೋಡಿ 3 ದಿವಸ ವಾವ್ ಯಾವ ಥರ ಲೈಫ್ ಲೀಡ್ ಮಾಡ್ತಿದ್ದಾರೆ, ಏನು ಸಖತ್ತಾಗಿದ್ದಾರೆ ಅಂತಾರೆ. ಮತ್ತು ನೆಕ್ಸ್ಟ್ 4ನೇ ದಿವಸ ಅವ್ರ ಜೀವನ ಅವ್ರಿಗೆ ಬಾಡಿಗೆ ಕಟ್ಟೋದು, ರೇಷನ್ ತರೋದು, EMI ಕಟ್ಟೋದು, ಅವ್ರ ಜೀವನ ಅವ್ರಿಗೆ ಹೋಗುತ್ತೆ. ನಾನು ಇವ್ರನ್ನ ಖುಷಿ ಪಡ್ಸೋಕ್ಕೋಸ್ಕರ ಲೋನ್ ತಗೊಂಡು ಮನೆ ಕಟ್ಟಿ, ಲೋನಲ್ಲಿ ಕಾರ್ ತಗೊಂಡು, ಫೋನ್ನ ಲೋನಲ್ಲಿ ತಗೊಂಡು ಇವೆಲ್ಲ ಮಾಡಿದ್ರೆ EMI ಕಟ್ಟಬೇಕಾಗಿರೋದು ನಾನು, ಅವ್ರು ಯಾರೂ ಅಲ್ಲ. ಅವ್ರು ಯಾರು ನೀವು ಮುಂದೆ ಒಂದು ದಿವಸ ಬೀದಿಗೆ ಬಂದರೂ ಕೂಡ ನೀವು ಯಾಕೆ ಬೀದಿಗೆ ಬಂದಿದ್ದೀರಾ, ಏನಾದರೂ ಹೆಲ್ಪ್ ಬೇಕಾ ಅಂತ ಕೂಡ ಕೇಳಲ್ಲ. ಜನ ನಿಮ್ಮ ಹತ್ರ 4 ಕಾಸಿದ್ದಾಗ ಮಾತ್ರ ನಿಮ್ಮ ಜೊತೆಗಿರ್ತಾರೆ. ನಾಳೆ ಒಂದು ದಿವಸ ನೀವು ದುಡ್ಡು ಕಳ್ಕೊಂಡು ದುಡ್ಡಿಲ್ಲ ಅಂದಾಗ ನಿಮ್ಮ ಮುಂದೆ ಯಾರೂ ಬರಲ್ಲ. ಲೈಫಲ್ಲಿ ದುಡ್ಡು ಬೇಕಾಗಿರೋದು ಜಸ್ಟ್ ನಮ್ಮ ಆಸೆಗಳನ್ನ ಈಡೇರಿಸ್ಕೊಳಕ್ಕಲ್ಲ. ನಮ್ಮ ಲೈಫಲ್ಲಿ ನಿಜವಾಗ್ಲೂ ನಮಗೆ ದುಡ್ಡು ಬೇಕಾಗಿರೋದು ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳಕ್ಕೆ. ದುಡ್ಡು ಅನ್ನೋದು ನಮಗೆ ಸೆಕ್ಯೂರಿಟಿ ಮತ್ತು ನೆಮ್ಮದಿನ ತಂದುಕೊಡುತ್ತೆ. ತುಂಬ ಜನ ಹೇಳ್ತಾರೆ ಮನಿ ಕ್ಯಾನ್ ಬೈ ಹ್ಯಾಪಿನೆಸ್ ಅಂತ. ಅದು ಹೇಳಕ್ಕೆ ಮಾತ್ರ ಚೆನ್ನಾಗಿರುತ್ತೆ. ನೀವೇ ಯೋಚನೆ ಮಾಡಿ, ನಿಮ್ಮ ಅಕೌಂಟಲ್ಲಿ 1 ಕೋಟಿ ರೂಪಾಯಿ ದುಡ್ಡಿದೆ ಅಂದ್ಕೊಳ್ಳಿ. ನಾಳೆ ನೀವು ಕೆಲ್ಸಕ್ಕೆ ಹೋಗಿರ್ತೀರ, ಕೆಲಸ ಮಾಡ್ಬೇಕಾದ್ರೆ ನಿಮಗೆ ಬಾಸ್ ಏನೋ ಅಂದ, ನಿಮ್ಗೆ ಇಷ್ಟನೇ ಆಗ್ತಿಲ್ಲ ಕೆಲಸ ಮಾಡೋಕ್ಕೆ. ಆವಾಗ ನೀವು ಇಷ್ಟ ಇಲ್ದಿದ್ದು ಕೆಲಸ ಮಾಡ್ತೀರಾ? ಬಿಟ್ಟು ಬರ್ತೀರಾ? 3 ತಿಂಗಳು 4 ತಿಂಗಳು ಮನೆಗಿರೋಣ, ಆಮೇಲೆ ಬೇರೆ ಕೆಲಸ ನೋಡ್ಕೊಳ್ಳೋಣ ಅಂತ ವಾಪಸ್ ಬರ್ತೀರಾ. ಕರೋನಾ ಅಂತ ಪರಿಸ್ಥಿತಿ ಬರಲಿ, ಏನೇ ಪರಿಸ್ಥಿತಿ ಬರಲಿ, ನೀವು ಅವಾಗ ಫ್ಯೂಚರ್ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಅಯ್ಯೋ ನಂದು ಹಂಗಾಗುತ್ತೆ, ಹಿಂಗಾಗುತ್ತೆ, ಈ ಥರ ಆಗುತ್ತೆ ಅಂತ. ಯಾಕಂದರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ 1 ಕೋಟಿ ರೂಪಾಯಿ ಇದೆ. ನೀವು ಆರಾಮಾಗಿ ಮಲ್ಕೊತೀರ, ನಾಳೆ ಬಗ್ಗೆ ಚಿಂತೆನೇ ಮಾಡಲ್ಲ. ದುಡ್ಡು ನಮಗೆ ನೆಮ್ಮದಿ ತಂದುಕೊಡುತ್ತೆ, ದುಡ್ಡು ನಮಗೆ ಸೆಕ್ಯೂರಿಟಿ ತಂದುಕೊಡುತ್ತೆ. ನಾವು ದುಡ್ಡನ್ನ ಈ ದೃಷ್ಟಿಯಿಂದ ನೋಡಬೇಕೇ ಹೊರತು ನಾವು ದುಡ್ಡು ಅಂದ ತಕ್ಷಣ ಲಕ್ಸುರಿ ಲೈಫು, ಮನೆ, ಗಾಡಿ, ಬಂಗ್ಲೆ ಬರೀ ಇದೇ ಅಲ್ಲ. ನಿಜವಾದ ಶ್ರೀಮಂತರು ಅವ್ರು ಯಾರು ಈ ಥರ ಲೈಫ್ ಸ್ಟೈಲ್ನ ಲೀಡ್ ಮಾಡಲ್ಲ. ನೀವು ಈ ಫೋಟೋದಲ್ಲಿ ನೋಡಿ, ಇವ್ರು ಸುಧಾಮೂರ್ತಿ ಅವರು, ಇವ್ರು ಎಷ್ಟು ಸಿಂಪಲ್ ಆಗಿರ್ತಾರೆ. ಇವ್ರ ಹಸ್ಬೆಂಡ್ ನಾರಾಯಣ ಮೂರ್ತಿ, ನಮ್ಮ ರತನ್ ಟಾಟಾ, ಅನಿಲ್ ಪ್ರೇಮ್ಜಿ, ನಮ್ಮ ಡಿಮಾರ್ಟ್ ಓನರ್ ರಾಧಾಕಿಶನ್ ದಮಾನಿ, ನಮ್ಮ ಇಂಡಿಯಾದಲ್ಲೇ ಸಕ್ಸಸ್ಫುಲ್ ಇನ್ವೆಸ್ಟರ್ ಆ್ಯಂಡ್ ರಿಚೆಸ್ಟ್ ಇನ್ವೆಸ್ಟರ್ ರಾಕೇಶ್ ಜುಂಜುನ್ವಾಲಾ. ಇವ್ರನ್ನೆಲ್ಲ ನೋಡಿ ಇವ್ರ ಹತ್ರ ಕೋಟಿಗಟ್ಟಲೆ ದುಡ್ಡಿದೆ. ಇವ್ರ ಹತ್ರ ಎಷ್ಟು ದುಡ್ಡಿದೆ ಅಂದರೆ ಡಿಮಾರ್ಟ್ ಓನರ್ ರಾಧಾಕೃಷ್ಣ ದಮಾನಿ ಅವ್ರದ್ದು ಟೋಟಲ್ ನೆಟ್ವರ್ತು 2 ಲಕ್ಷ ಕೋಟಿ. ಇವರು ಡೈಲಿ 1 ಕೋಟಿ ಖರ್ಚು ಮಾಡಿದ್ರು ಕೂಡ 100 ವರ್ಷ ಬೇಕು ಆ ದುಡ್ಡನ್ನ ಖಾಲಿ ಮಾಡೋಕ್ಕೆ. ಇವರು ಒಂದು ದಿವಸ ನ್ಯೂಸ್ ಮುಂದೆ ಬಂದಿಲ್ಲ, ಒಂದು ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಅಪ್ಲೋಡ್ ಮಾಡ್ಕೊಂಡಿಲ್ಲ, ಒಂದು ದಿವಸನೂ ನಾನು ಹಿಂಗೆ ಬದುಕ್ತಿದ್ದೀನಿ ಅಂತ ಯಾರಿಗೂ ತೋರಿಸ್ಕೊಂಡಿಲ್ಲ. ಅವರು ದುಡ್ಡನ್ನ ದುಡಿತಾನೇ ಇದ್ದಾರೆ. ಹಾಗಿದ್ರೆ ಇಷ್ಟು ದಿವಸ ನಾವು ದುಡ್ಡು ಬಗ್ಗೆ ತಿಳ್ಕೊಂಡಿರೋದೇ ತಪ್ಪಲ್ವಾ? ನಾವು ದುಡ್ಡು ಬಗ್ಗೆ ಅರ್ಥ ಮಾಡ್ಕೊಂಡಿರೋದೇ ತಪ್ಪಲ್ವಾ? ಮತ್ತು ಇವರೆಲ್ಲ ಯಾರು ಈ ಥರ ಲೈಫ್ ಸ್ಟೈಲ್ನ ಎಂಜಾಯ್ ಮಾಡ್ತಿದ್ದಾರೆ? ಇನ್ಸ್ಟಾಗ್ರಾಮಲ್ಲಿ ಡೈಲಿ ಒಂದೊಂದು ಕಾರ್ಗಳ್ದು ಫೋಟೋ ಹಿಂಗೆ ಓಪನ್ ಮಾಡ್ತಾರೆ. ಇವರೆಲ್ಲ ಯಾರು? ಇವರೆಲ್ಲ ನಾನು ರಿಚ್ಚು ಅಂತ ಜಗತ್ತಿಗೆ ತೋರಿಸ್ಕೊಳ್ತಾ ಇರೋರು. ಇವರು ನಿಜವಾಗ್ಲೂ ರಿಚ್ ಅಲ್ಲ. ಇವ್ರು ರಿಚ್ಚು ಅಂತ ತೋರಿಸ್ಕೊಳಕ್ಕೋಸ್ಕರ ಬ್ಯಾಂಕಿಂದ ಲೋನ್ ತಗೊಂಡು ಪ್ರತಿಯೊಂದು ಈ ಥರ ಮಾಡ್ತಾ ಇರ್ತಾರೆ. ನಾವು ಇವ್ರು ನೋಡಿ ಟ್ರ್ಯಾಪ್ ಆಗ್ತಾ ಇದ್ದೀವಿ. ನಾವು ಯಾವತ್ತು ಇಂಥವ್ರನ್ನ ಫಾಲೋ ಮಾಡಬಾರ್ದು, ನಾವು ಇಂಥವ್ರನ್ನ ಫಾಲೋ ಮಾಡಬೇಕು. ನನಗೆ ಗೊತ್ತು, ನಮ್ಮ ಮೋಸ್ಟ್ ಆಫ್ ದ ವ್ಯೂವರ್ಸ್ ಬಂದ್ಬಿಟ್ಟು 20-25 ವರ್ಷ ಒಳಗಡೆ ಇರೋರು. ಇವರೆಲ್ಲರ ಥರ ಲೈಫ್ ಸ್ಟೈಲ್ ನೋಡಿ ನನಗೂ ಇದೇ ಥರ ಬದುಕಬೇಕು ಅಂತ ಏನು ಮಾಡ್ತಾರೆ, ಶಾರ್ಟ್ಕಟ್ ದಾರಿ ಹಿಡಿತಾರೆ. ಶಾರ್ಟ್ಕಟ್ ದಾರಿ ಅಂದರೆ 5,000-10,000 ತಗೊಂಡೋಗಿ ಟ್ರೇಡಿಂಗ್ ಮಾಡೋಕ್ಕೆ ಹೋಗ್ತಾರೆ, ಆ ದುಡ್ಡನ್ನ ಕಳ್ಕೊತಾರೆ. ಅದೇ ಥರ ಬೇರೆ ಯಾವುದೋ ನೆಟ್ವರ್ಕ್ ಮಾರ್ಕೆಟಿಂಗು ಗೊತ್ತಿಲ್ಲದಿದ್ದ ಕಡೆ ಎಲ್ಲ ಹೋಗಿ ಬೇಗ ದುಡ್ಡು ಮಾಡಬೇಕು ಅಂತ ಅದರಿಂದ ಓಡೋಗ್ತಾರೆ.
ಇದರಿಂದ ಏನಾಗುತ್ತೆ, ಇವರು ಯಾವುದನ್ನು ನೆಟ್ಟಕ್ಕೆ ಕಲಿಯಲ್ಲ, ಅರ್ಧಂಬರ್ಧ ಮಾಡಿ ಲೈಫೇ ಹಾಳು ಮಾಡ್ಕೊತಾರೆ. ಮತ್ತು ಅವ್ರ ತಂದೆ ತಾಯಿಗಳು ಕಷ್ಟಪಟ್ಟು ಮದುವೆ ಮಾಡಿಬಿಡ್ತಾರೆ. ಆಮೇಲಿಂದ ಲೈಫ್ ಲಾಂಗ್ ಕಷ್ಟಪಡ್ತಿರ್ತಾರೆ. ಬೆಳಿಗ್ಗೆ ಇದ್ದರೆ ರೆಂಟ್ ಕಟ್ಟು, ಮಕ್ಕಳು ಫೀಸ್ ಕಟ್ಟು, ಅದು ಮಾಡು ಇದು ಮಾಡು, ಬರೀ ಇದೇ ಆಗಿಬಿಡುತ್ತೆ ಲೈಫಲ್ಲಿ. ಮತ್ತು ಅವ್ರು ಯಾವತ್ತೂ ಅವ್ರು ಅಂದ್ಕೊಂಡಿರೋ ಥರನೂ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ, ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋ ಥರನೂ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ, ಒಂದು ದಿವಸನೂ ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗಲ್ಲ. ಹಾಗಿದ್ರೆ ನನ್ನ ಪ್ರಕಾರ ದುಡ್ಡು ಅಂದರೆ ಏನು? ಫ್ರೀಡಮ್, ಸ್ವಾತಂತ್ರ್ಯ. ನಾನು ಆವಾಗಲೇ ಹೇಳ್ದಂಗೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ 1 crore ಇದೆ ಅಂದರೆ ನಿಮ್ಮ ಬಾಸ್ಗೆ ನೀವು ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಕೆಲಸ ಬಿಟ್ಟು ಬಂದುಬಿಡ್ತೀರ. ಯಾಕೆ ಅಂದರೆ ನಿಮಗೆ ಆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ದಿರೋ ನೀನು ಮಾಡಲ್ಲ. ಆವಾಗ ನೀನು ಏನು ಮಾಡ್ತೀಯ ಅಂದರೆ ನಿನ್ನ ಪ್ಯಾಷನ್ನ ಫಾಲೋ ಮಾಡ್ತೀಯ. ನಿನಗೆ ಪ್ರತಿ ದಿವಸನೂ ಕೆಲಸ ಮಾಡಿದ್ರೆ ಖುಷಿ ಅನ್ನಿಸ್ತಿರ್ಬೇಕು, ಒಂದು ದಿವಸನೂ ಸುಸ್ತಾಗಬಾರ್ದು. ಶನಿವಾರ ಭಾನುವಾರ ಬಂದರೆ ಬೇಜಾರಾಗಬೇಕು. ಸೋಮವಾರ ಬಂದ ತಕ್ಷಣ ಯಾಕೆ ಸೋಮವಾರ ಬಂದಿದೆ ಅಂತ ಅನ್ನಿಸ್ಬಾರ್ದು. ಈ ಶನಿವಾರ ಭಾನುವಾರ ಯಾವಾಗ ಮುಗಿಯುತ್ತಪ್ಪ ಅಂತ ಅನ್ನಿಸ್ಬೇಕು. ಆವಾಗ ನೀನು ನಿನ್ನ ಪ್ಯಾಷನ್ನ ಫಾಲೋ ಮಾಡ್ತಿದ್ಯಾ ಅಂತ, ನಿನಗೆ ಇಷ್ಟಪಟ್ಟು ಕೆಲಸ ಮಾಡ್ತಿದ್ಯಾ ಅಂತ. ಆದರೆ ಈಗಿರೋ ಸೊಸೈಟಿನಲ್ಲಿ ಆ ಥರ ಕೆಲಸ ಮಾಡೋದು ಕಷ್ಟ ಅಲ್ವಾ? ಅಂದರೆ ನನಗೆ ಇಷ್ಟ ಆಗಿರೋ ಕೆಲಸನೇ ಮಾಡಿದ್ರೆ ನನಗೆ ದುಡ್ಡು ಸಿಗಲ್ಲ. ಈಗ ನಾನು ಏನೋ ನನಗೂ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಂತ ಆಸೆ ಇದೆ. ನಾನು ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಬಟ್ ಯೂಟ್ಯೂಬ್ ಚಾನಲಲ್ಲಿ ನೀನು ನಿಜವಾಗ್ಲೂ ದುಡ್ಡು ಮಾಡೋಕ್ಕೆ 2 ರಿಂದ 3 ವರ್ಷ ಬೇಕು. ಅಲ್ಲಿವರೆಗೂ ನನ್ನ ಹೊಟ್ಟೆಪಾಡೇನು? ನನಗೆ ದುಡ್ಡು ಬೇಕಲ್ವಾ? ತುಂಬ ಜನಕ್ಕೆ ತುಂಬ ಮಾಡಬೇಕು ಅಂತ ಇಷ್ಟ ಇರುತ್ತೆ, ಬಟ್ ಅವ್ರ ಲೈಫಲ್ಲಿ ಆಗಲ್ಲ. ಹಾಗಿದ್ರೆ ನಾವು ಹೇಗೆ ಈ ಫೈನಾನ್ಷಿಯಲ್ ಫ್ರೀಡಮ್ನ ಅಚೀವ್ ಮಾಡ್ಬೋದು? ಇದು ನಮ್ಮ ಕೈಲಾಗುತ್ತಾ? ಎಸ್, ಆಗುತ್ತೆ. ಅದು ಹೇಗೆ ಅಂದರೆ ಡಿಲೇಡ್ ಗ್ರಾಟಿಫಿಕೇಷನಿಂದ, ಅಂದರೆ ವಿಳಂಬಿತ ತೃಪ್ತಿಯಿಂದ. ನಮಗೆಲ್ಲ ನಮ್ಮ ಸ್ಕೂಲು ಕಾಲೇಜ್ಗಳಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ? ನಾನು ಸಕ್ಸಸ್ಫುಲ್ ಆಗಬೇಕಂದ್ರೆ ನನಗೆ ಹೆವಿ ನಾಲೆಡ್ಜ್ ಇರಬೇಕು, ನನಗೆ ತುಂಬ IQ ಇರಬೇಕು, ನನ್ನ ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು, ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಬರಬೇಕು. ನಿಮಗೆ ಅನಿಸುತ್ತಾ ಇದರಿಂದ ನಾವೇನಾದರೂ ಲೈಫಲ್ಲಿ ಸಕ್ಸಸ್ಫುಲ್ ಆಗ್ಬೋದು ಅಂತ? ನೀವು ಇದುವರೆಗೂ ನೋಡಿದ್ದೀರಾ ಯಾರನ್ನ ಜಾಬ್ ಮಾಡಿ ಲೈಫಲ್ಲಿ ಶ್ರೀಮಂತರಾಗಿರೋದನ್ನು? US ಅಲ್ಲಿ ಒಂದು ರಿಸರ್ಚ್ ಮಾಡ್ತಾರೆ. ಸ್ಕೂಲ್ ಹುಡುಗರಿಗೆ ಒಂದು ರೂಮಲ್ಲಿ ಕುಂಡ್ರಿಸಿ ಅವ್ರ ಕೈಯಲ್ಲಿ ಒಂದು ಮ್ಯಾಶ್ ಮೆಲ್ಲೋ ಕೊಡ್ತಾರೆ. ಮ್ಯಾಶ್ ಮೆಲ್ಲೋ ಅಂದರೆ ಅದು ಅಮೆರಿಕಾದ ಒಂದು ಸ್ವೀಟು. ನೀವು ಇಂಡಿಯಾದಲ್ಲಿ ಇದನ್ನು ಕೇಕ್ ಅಥವಾ ಬಾದುಷಾ, ಜಾಮೂನು ಏನೋ ಅಂದ್ಕೊಳ್ಳಿ. ಅವ್ರಿಗೆ ಹೇಳ್ತಾರೆ ಇದನ್ನು 15 ನಿಮಿಷದಲ್ಲಿ ನೀವು ಖಾಲಿ ಮಾಡಬೇಕು. 15 ನಿಮಿಷದಲ್ಲಿ ಖಾಲಿ ಮಾಡಿದ್ರೆ ನಿಮಗೆ ಒಂದು ಎಕ್ಸ್ಟ್ರಾ ಸಿಗುತ್ತೆ. ಆದರೆ 15 ನಿಮಿಷ ಆದರೂ ನೀವು ಖಾಲಿ ಮಾಡಲಿಲ್ಲದ್ರೆ ನಿಮಗೆ 2 ಎಕ್ಸ್ಟ್ರಾ ಸಿಗುತ್ತೆ ಅಂತ. ಅರ್ಥ ಆಗಲಿಲ್ವಾ? ಇನ್ನೊಂದು ಸಲ ಹೇಳ್ತೀನಿ. ಆ ಹುಡುಗರ ಮುಂದೆ ಒಂದು ಕೇಕ್ ಇಟ್ಟು ಆ ಹುಡುಗರಿಗೆ ಹೇಳ್ತಾರೆ, ಈ ಕೇಕನ್ನು ನೀವು 15 ನಿಮಿಷದೊಳಗೆ ನೀವು ಖಾಲಿ ಮಾಡಿದ್ರೆ ನಿಮಗೆ ಒಂದು ಕೇಕ್ ಎಕ್ಸ್ಟ್ರಾ ಸಿಗುತ್ತೆ 15 ನಿಮಿಷ ಆದಮೇಲೆ. ಆದರೆ 15 ನಿಮಿಷದವರೆಗೂ ನೀವು ಆ ಕೇಕ್ನ ಹಂಗೆ ಇಟ್ಕೊಂಡಿದ್ರೆ ನಿಮಗೆ 2 ಕೇಕ್ ಎಕ್ಸ್ಟ್ರಾ ಸಿಗುತ್ತೆ ಅಂತ. ಅವ್ರು ರಿಸರ್ಚ್ ಮಾಡಿರೋ ರಿಸಲ್ಟಲ್ಲಿ 100ರಲ್ಲಿ 98 ಜನ ಹುಡುಗರು 15 ನಿಮಿಷ ಮುಂಚೆನೇ ಆ ಕೇಕ್ನ ಖಾಲಿ ಮಾಡಿರ್ತಾರೆ. ಇನ್ನು 2% ಹುಡುಗರು 15 ನಿಮಿಷ ಆದರೂ ವೆಯ್ಟ್ ಮಾಡ್ತಿರ್ತಾರೆ. ಈ 2% ಹುಡುಗರ ಮೇಲೆ ನೆಕ್ಸ್ಟ್ 20 ವರ್ಷ ರಿಸರ್ಚ್ ಆಗುತ್ತೆ. ಆ ರಿಸರ್ಚಲ್ಲಿ ಗೊತ್ತಾಗುತ್ತೆ ಈ 2% ಹುಡುಗರು ಲೈಫಲ್ಲಿ ತುಂಬ ಸಕ್ಸಸ್ಫುಲ್ ಆಗಿರ್ತಾರೆ ಕಂಪೇರ್ ಟು ಆ 98% ಹುಡುಗರಿಗಿಂತ. ಯಾಕಂದರೆ ಡಿಲೇಡ್ ಗ್ರಾಟಿಫಿಕೇಷನ್ ಇದೆ. ಅಂದರೆ ನಾವು ಇವಾಗ ಸಿಗೋ ಖುಷಿಗೋಸ್ಕರ ನಾವು ಫ್ಯೂಚರಲ್ಲಿ ಸಿಗೋ ಖುಷಿನ ಕಳ್ಕೊತಾ ಇದ್ದೀವಿ. ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆಯಲ್ವಾ, ವರ್ಷದ ಕುಳಿಗೋಸ್ಕರ ವರ್ಷದ ಕುಳು ಕಳ್ಕೊಂಡ ಅಂತ. ಅದೇ ಥರನೇ ಯಾರು ಅವ್ರ ಗ್ರಾಟಿಫಿಕೇಷನ್ನ ತಡೆದಿಟ್ಕೊಳ್ತಾರೆ, ಅಂದರೆ ತೃಪ್ತಿನ ತಡೆದಿಟ್ಕೊಳ್ತಾರೆ, ಅವರು ಮುಂದೆ ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತಾರೆ. ನೀವು ನಮ್ಮ ಇಂಡಿಯಾದಲ್ಲೇ ನೋಡಿ, ಮಾರ್ವಾಡಿ ಕಮ್ಯುನಿಟಿಗಳು ಯಾವತ್ತೂ ಎಷ್ಟು ರಿಚ್ ಆಗಿರ್ತವೆ. ನಾವು ಅವ್ರನ್ನೆಲ್ಲ ನೋಡಿ ಜಿಪುಣ 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 ಅಂತೀವಿ, ಆದರೆ ನಿಜವಾಗ್ಲೂ ದುಡ್ಡಿರೋದು ಅವ್ರ ಹತ್ರನೇ. US ಅಲ್ಲಿ ಒಂದು P1ಗಿನ ಕೆಳಗಡೆ ಒಂದು ಕಸ ಹೊಡೆಯೋ ವ್ಯಕ್ತಿ ಸತ್ತೋಗ್ತಾನೆ. ಅವ್ನು ಸತ್ತೋದ ತಕ್ಷಣ ಇಡೀ US ಅಲ್ಲಿರೋ ನ್ಯೂಸ್ ಪೇಪರು, ನ್ಯೂಸ್ ಚಾನಲ್ಲೆಲ್ಲ ಇವ್ರದೇ ಹೆಸರು ಬರ್ತಿರುತ್ತೆ. ಇವ್ರ ನೇಮ್ ಬಂದು ರೊನಾಲ್ಡ್ ಜೇಮ್ಸ್ ರೀಡ್ ಅಂತ. ಯಾಕೆಲ್ಲ ನ್ಯೂಸ್ ಪೇಪರಲ್ಲೂ ನ್ಯೂಸಲ್ಲೂ ಇವ್ರ ನ್ಯೂಸ್ ಬಂದಿರುತ್ತೆ ಗೊತ್ತಾ? ಇವರು ಸಾಯಬೇಕಾದ್ರೆ ಇವ್ರ ಹತ್ರ $8 million ಇರುತ್ತೆ. $8 million ನಮ್ಮ ಇಂಡಿಯನ್ ರುಪಿ ಕನ್ವರ್ಟ್ ಮಾಡಿದ್ರೆ ಆಲ್ಮೋಸ್ಟ್ 64 ಕೋಟಿ. ಒಬ್ಬ ಕಸ ಹೊಡೆಯೋ ವ್ಯಕ್ತಿ ಹತ್ರ 64 ಕೋಟಿ ರೂಪಾಯಿ ಹೆಂಗೆ ಬಂತು? ಹೇಗೆ ಅಂದರೆ ಇವ್ರು ಏನು ಮಾಡ್ತಿದ್ರು, ಇವ್ರಿಗೆ ಬರ್ತಿರೋ ಸಂಬಳದಲ್ಲಿ ಅಮೆರಿಕಾದಲ್ಲಿರೋ ಬ್ಲೂ ಚಿಪ್ ಕಂಪ್ನಿ ಸ್ಟಾಕ್ ಮೇಲೆ ಇವ್ರು ಇನ್ವೆಸ್ಟ್ ಮಾಡ್ಕೊತಾ ಹೋಗ್ತಾ ಇದ್ರು. ಬ್ಲೂ ಚಿಪ್ ಅಂದರೆ ಟಾಪ್ ದೊಡ್ಡ ದೊಡ್ಡ ಕಂಪ್ನಿ ಇರ್ತಾವಲ್ಲ ಇಂಡಿಯಾದಲ್ಲಿ, ಇನ್ಫೋಸಿಸು, ರಿಲಯನ್ಸು, TCS ಈ ಥರ ಇದಾವಲ್ಲ, ಆ ಥರ ಕಂಪ್ನಿಗಳ ಮೇಲೆ ಇವ್ರು ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಇವ್ರು ಸಾಯೋ ಅಷ್ಟೊತ್ತಿಗೆ ಆ ದುಡ್ಡು $8 million ಆಗಿದೆ, ಅಂದರೆ 62 ಕೋಟಿ ಆಗಿದೆ. ಇನ್ನೊಂದು ಎಕ್ಸಾಂಪಲ್ಲು, ಇವರು ರಿಚರ್ಡ್ ಅಂತ. ಇವರು ಟಾಪ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಮೆರಿಲಿಂಚಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವ್ರಿಗೆ ಹೈಯೆಸ್ಟ್ ಸಂಬಳ ಸಿಗ್ತಾ ಇರುತ್ತೆ. ಇವರು $3 million ಬಂಗ್ಲೆನೇ ತೊಗೊಂಡಿರ್ತಾರೆ. ಇವ್ರ ಲೈಫಲ್ಲಿ ಲಕ್ಸುರಿ ಕಾರು, ಲಕ್ಸುರಿ ಬೈಕು ಅಂತ ಸಾಕತ್ತು ಲಕ್ಸುರಿಯಾಗಿ ಲೀಡ್ ಮಾಡ್ತಿರ್ತಾರೆ. ಒಂದ್ಸಲ ಅಮೆರಿಕಾದಲ್ಲಿ 2008ರಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಆಗುತ್ತೆ. ಇವ್ರು ಏನೇನು ದುಡ್ಡು ಸಂಪಾದನೆ ಮಾಡಿದ್ರು ಎಲ್ಲನೂ ಒಂದೇ ಸಲ ಕೆಳಗೆ ಬರುತ್ತೆ. ಇವ್ರು ಯಾಕಂದರೆ ಅದನ್ನು ಲೋನ್ ತೊಗೊಂಡು ಮಾಡಿರ್ತಾರೆ. ಲೋನ್ ತೊಗೊಂಡ ತಕ್ಷಣ ಅವರಿಗೆ ಇಂಟ್ರೆಸ್ಟ್ ಕಟ್ಟೋಕ್ಕಾಗ್ದಲೇ ಆ ದುಡ್ಡನ್ನೆಲ್ಲನೂ ಕೆಳಗೆ ಬಂದುಬಿಡುತ್ತೆ. ಆಮೇಲೆ ಇವರು ಬ್ಯಾಂಕ್ರಪ್ಟ್ ಆಗಿ ಬೀದಿಗೆ ಬಂದುಬಿಡ್ತಾರೆ. ಅತಿ ಬುದ್ಧಿವಂತ ಒಂದು ದಿವಸ ಕೆಳಗಡೆ ದಬ್ಬಕ್ಕಂತ ಬಿದ್ದೋದ. ಏನರಲ್ಲಿ ಏನು ಗೊತ್ತಿಲ್ಲ, ಕಸ ಹೊಡೆಯೋನು ಸಾಯ್ಬೇಕಾದ್ರೆ ಮಿಲಿಯನಿಯರ್ ಆಗಿ ಸತ್ತ. ಯಾಕಂದರೆ ಬಿಕಾಸ್ ಆಫ್ ಡಿಲೇಡ್ ಗ್ರಾಟಿಫಿಕೇಷನ್.
ಅವನ ಆಸೆನ ಯಾರು ಬಿಗಿಯಾಗಿ ಕಟ್ಟಿಡ್ಕೊಂಡಿರ್ತಾನೆ ಅವ್ನ ಲೈಫಲ್ಲಿ ಯಾವತ್ತೂ ಗೆಲ್ತಾನೆ. ನನಗೆ ಗೊತ್ತು ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ 80% ಜನ 20-25 ವರ್ಷದವ್ರು ಜಾಸ್ತಿ ಇದ್ದೀರಾ ಅಂತ. ನಿಮಗೆಲ್ಲ ಇದನ್ನು ಕೇಳಿ ಬೋರಿಂಗ್ ಆಗ್ತಾ ಇರುತ್ತೆ. ಯಾಕಂದರೆ ಸರ್ ವಯಸ್ಸಾದ್ಮೇಲೆ ದುಡ್ಡು ತಗೊಂಡು ಏನು ಮಾಡೋಣ ಸರ್, ನನಗೆ ದುಡ್ಡು ಬೇಕಾಗಿರೋದು ಇವಾಗ ಸರ್, ಇವಾಗ ದುಡ್ಡು ಸಿಕ್ಕರೆ ನಾನು ಎಂಜಾಯ್ ಮಾಡ್ಬೋದು ಸರ್, ವಯಸ್ಸಾದಾಗ ಸಿಕ್ಕರೆ ನಾನೇನು ಮಾಡೋಣ ಸರ್ ಅದನ್ನು ತೊಗೊಂಡು ಅಂತ. ಇವಾಗಲೂ ನಿಮ್ಮ ಕೈಯಲ್ಲಿ ಯಾರನ್ನ 1 ಕೋಟಿ ಅಥವಾ 2 ಕೋಟಿ ಕೊಟ್ಟರೆ ಈ ದುಡ್ಡನ್ನ ನೀವು ನಿಜವಾಗ್ಲೂ 3-4 ವರ್ಷದಲ್ಲಿ ಖಾಲಿ ಮಾಡಿಕ್ಬಿಡ್ತೀರಾ. ಯಾಕಂದರೆ ನಿಮಗೆ ದುಡ್ಡನ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕಂತ ಗೊತ್ತಿಲ್ಲ. ನೀವಿಲ್ಲಿ ನೋಡಿ ಕೋನ್ ಬನೇಗಾ ಕರೋಡ್ಪತಿ ಹಿಂದಿನಲ್ಲಿ ಸುಶೀಲ್ ಕುಮಾರ್ ಅಂತ ಅವರು 5 ಕೋಟಿ ವಿನ್ ಆಗಿದ್ರು. ಇವಾಗ ಅವರು ಎಲ್ಲ ದುಡ್ಡನ್ನು ಕಳ್ಕೊಂಡ್ಬಿಟ್ಟು ಬ್ಯಾಂಕ್ರಪ್ಟ್ ಆಗಿದ್ದಾರೆ. ಯಾಕಂದರೆ ಈ ದುಡ್ಡನ್ನ ಹೆಂಗೆ ಮ್ಯಾನೇಜ್ ಮಾಡಬೇಕಂತ ಗೊತ್ತಿಲ್ಲದಲ್ಲ. ಅದೇನಾದ್ರು ದುಡ್ಡು ನಮ್ಮ ಕೈಲಿ ಬಂದರೆ ನಾವು ದೇವರಣೆಗೂ ಆ ದುಡ್ಡನ್ನ ಉಳಿಸ್ಕೊಳಕ್ಕೆ ಹೋಗಲ್ಲ. ಆ ದುಡ್ಡನ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತಲೇ ಗೊತ್ತಿಲ್ಲ. ನಮ್ಮ ಊಹೆಗೂ ಮೀರಿ ದುಡ್ಡು ಸಿಕ್ಕಿರುತ್ತೆ ನಮಗೆ. ಸ್ಟೆಪ್ ಬೈ ಸ್ಟೆಪ್ ಈ ದುಡ್ಡು ಹೆಂಗೆ ವರ್ಕ್ ಆಗುತ್ತೆ, ದುಡ್ಡು ಯಾವ ಥರ ದುಡಿಬೇಕು, ಪ್ರತಿಯೊಂದು ನಾವು ನಿಧಾನ ಕಲಿತಾ ಹೋಗಬೇಕು. ಒಂದೇ ಸಲ ಏನಾದರೂ ನಾವು ಶ್ರೀಮಂತರಾಗೋಕ್ಕೋಸ್ಕರ ಟ್ರೇಡಿಂಗ್ ಮಾಡೋಕ್ಕೆ ಹೋಗಿ ಅಥವಾ ಪೆನ್ನಿ ಸ್ಟಾಕ್ಗಳನ್ನ ಬೈ ಮಾಡಿ 10 ರೂಪಾಯಿ ಸ್ಟಾಕ್ಗಳು 20 ರೂಪಾಯಿ ಸ್ಟಾಕ್ಗಳನ್ನ ಬೈ ಮಾಡೋಕ್ಕೆ ಹೋದರೆ ನೀವು ನಿಜವಾಗ್ಲೂ ಲೈಫಲ್ಲಿ ಯಾವತ್ತೂ ಉದ್ಧಾರ ಆಗಲ್ಲ. ನೆಕ್ಸ್ಟ್ 5 ವರ್ಷ ಇಲ್ಲ 10 ವರ್ಷ ಬಿಟ್ಬಿಟ್ಟು ಇದೇ ಪರಿಸ್ಥಿತಿನಲ್ಲಿ ಇರ್ತೀರಾ. ಆಮೇಲೆ ಹಿಂದೆ ನೆನೆಸ್ಕೊಂಡು ಅನ್ಕೊಂತೀರಾ ನಾನು ಇವೆಲ್ಲ ಮಾಡಬಾರ್ದಿತ್ತು ಅಂತ. ನೀವೇನಾದರೂ ನಿಮ್ಮ ಮನಸ್ಸನ್ನ ಅವಾಗ ಚೇಂಜ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಿಮ್ಮ ಹತ್ರ ಆಲ್ರೆಡಿ ಟೈಮ್ ಹೋಗ್ಬಿಟ್ಟಿರುತ್ತೆ. ನೀವು ಯಾವಾಗ ಈಸಿ ಮನಿ ಹಿಂದೆ ಹೋಗ್ತೀರಾ ನಿಮ್ಮ ಲೈಫ್ನ ಹಾಳು ಮಾಡ್ಕೊತೀರಾ. ನನಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾರೆ, ಸರ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಜಾಸ್ತಿ ದುಡ್ಡು ಇರಬೇಕು ಸರ್, ಅದಕ್ಕೆ ನಾನು ಇವಾಗ ಟ್ರೇಡಿಂಗ್ ಮಾಡಿಬಿಟ್ಟು ಟ್ರೇಡಿಂಗಲ್ಲಿ ದುಡ್ಡನ್ನ ಸಂಪಾದನೆ ಮಾಡಿ ಆಮೇಲೆ ಇನ್ವೆಸ್ಟ್ ಮಾಡ್ತೀನಿ ಸರ್ ಅಂತ. ಏನು ಸರ್ ಕಾಮಿಡಿ ಇದು? ನಿಮ್ಗೆ 5,000 10,000ನೇ ಇನ್ವೆಸ್ಟ್ ಮಾಡೋಕ್ಕೆ ಗೊತ್ತಿಲ್ಲ ಅಂದಮೇಲೆ ನಿಮ್ಮ ಹತ್ರ ಅಷ್ಟೊಂದು ದುಡ್ಡು ಬಂದಮೇಲೆ ಹೆಂಗೆ ಇನ್ವೆಸ್ಟ್ ಮಾಡ್ತೀರಾ? ಟ್ರೇಡಿಂಗ್ ಮಾಡಿನೂ ನೀವೇನು ಅಷ್ಟೊಂದು ಕೋಟ್ಯಾಧೀಶ್ವರ ಆಗೋಕ್ಕೆ ಚಾನ್ಸ್ ಇಲ್ಲ. ನೀವು ಇದುವರೆಗೂ ಹೇಳಿ ಟ್ರೇಡಿಂಗಿಂದ ಶ್ರೀಮಂತ ಆಗಿರೋ ವ್ಯಕ್ತಿನ ಇಂಡಿಯಾದಲ್ಲಿ ಯಾರಿದ್ದಾರೆ ಅಂತ ಹೇಳಿ, ಕೆಳಗಡೆ ಕಾಮೆಂಟ್ ಮಾಡಿ. ಇನ್ವೆಸ್ಟರ್ಸ್ ಹೇಳ್ಬೇಡಿ, ಟ್ರೇಡಿಂಗ್ ಮಾಡಿ ದುಡ್ಡು ಮಾಡಿರೋ ಹೆಸರು ಹೇಳಿ. ಅದೇ ಇನ್ವೆಸ್ಟರ್ಸ್ ಹೇಳ್ಬೇಕಾ? ಇನ್ವೆಸ್ಟರ್ ರಾಕೇಶ್ ಜುಂಜುನ್ವಾಲಾ, ರಾಮದೇವ್ ಅಗರ್ವಾಲ್, ವಿಜಯ್ ಕೇಡಿಯಾ, ರಾಮಕಿಶನ್ ದಮಾನಿ, ಇನ್ನೂ ಹೇಳ್ಕೊಂಡು ಹೋದ್ರೆ 1000 ಎಕ್ಸಾಂಪಲ್ ಇದ್ದಾವೆ. ಅವರೆಲ್ಲನೂ ಕಮ್ಮಿ ದುಡ್ಡು ಇಟ್ಕೊಂಡು ಸ್ಟಾರ್ಟ್ ಮಾಡಿ ಇವತ್ತು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿದ್ದಾರೆ. ನಿಮ್ಮ ಮನಸ್ಸಲ್ಲಿ ಇದೊಂದು ಕ್ವಶನ್ ಇರುತ್ತೆ, ನಾನು ಕಮ್ಮಿ ಸಂಬಳ ದುಡಿತಿದ್ದೀನಿ ಅದರಿಂದ ನಾನು ಇವಾಗ ಇನ್ವೆಸ್ಟ್ ಮಾಡಲ್ಲ, ನಾನೇನಾದರೂ ಸ್ವಲ್ಪ ಜಾಸ್ತಿ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅಂದರೆ ಈಗ ನನಗೆ 20,000 ಸಂಬಳ ಬರ್ತಿದೆ, ನನಗೇನಾದರೂ 50,000 1 ಲಕ್ಷ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವಾಗ ನಾನು ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತ. ಆ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೆಂಗೆ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ನಿಮ್ಮ ಕೈಲಿ ಎಷ್ಟು ದುಡ್ಡು ಬಂದರೂ ವೇಸ್ಟೇ. ಅದಕ್ಕೆ ಅದನ್ನು ಇವಾಗಲಿಂದನೇ ಕಲ್ತ್ಕೊಂಡು ಹೋಗಿ. ಮುಂದೆ ಒಂದು ದಿವಸ ನಿಮ್ಗೆ ಸಂಬಳ ಬಂದಾಗ ನಿಮ್ಗೆ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತಲೇ ಗೊತ್ತಿರಲ್ಲ, ಏನು ಮಾಡ್ಬೇಕಂತಲೇ ಗೊತ್ತಿರಲ್ಲ. ನಾನು ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ನಿಮ್ಮ ಫ್ರೆಂಡಿಗೆ 1 ಲಕ್ಷ ಸಂಬಳ ಬರ್ತಿದೆ ಅಂದ್ಕೊಳ್ಳಿ, 50,000 ಸೇವ್ ಮಾಡಿ ಅವನು ಅದನ್ನು ಇನ್ವೆಸ್ಟ್ ಮಾಡ್ತಾನೆ. ಎಲ್ಲಿ ಇನ್ವೆಸ್ಟ್ ಮಾಡ್ತಾನೆ? ಅವ್ನಿಗೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕಂತ ಗೊತ್ತಿಲ್ಲದಿದ್ರೆ ಅವ್ರಿಗೆ ಗೊತ್ತಿರೋದೇ 2 ಜಾಗ, ಒಂದು FD, ಇನ್ನೊಂದು ರಿಯಲ್ ಎಸ್ಟೇಟು. FDನಲ್ಲಿ ಆಲ್ಮೋಸ್ಟ್ 7-8% ರಿಟರ್ನ್ ಕೊಡುತ್ತೆ. FDನಲ್ಲಿ ಕಮ್ಮಿ ಕೊಡುತ್ತೆ, ರಿಯಲ್ ಎಸ್ಟೇಟಲ್ಲಿ ಸ್ವಲ್ಪ ಜಾಸ್ತಿ ಕೊಡುತ್ತೆ. ಆದರೆ ಇವನೇನು ಮಾಡ್ತಾನೆ, ಹೋಗಿ ಒಂದು ಮನೇನೋ ಸೈಟೋ ತೊಗೊಳ್ತಾನೆ, ಲೋನ್ ಹಾಕ್ಸಿ ಬಂದಿರೋ ರಿಟರ್ನಲ್ಲಿ ಲೋನಲ್ಲಿ ಇಂಟ್ರೆಸ್ಟ್ ಕೊಟ್ಟೆ ಅರ್ಧ ಹೋಗ್ಬಿಡುತ್ತೆ. ಸುಮ್ಮನೆ ಒಂದು ಕ್ಯಾಲ್ಕುಲೇಷನ್ ಮಾಡೋಣ. ನಿಮ್ಮ ಫ್ರೆಂಡು ತಿಂಗಳ ಒಂದು 50,000ನ FDನೋ ಥರ ರಿಯಲ್ ಎಸ್ಟೇಟಲ್ಲೋ ಇನ್ವೆಸ್ಟ್ ಮಾಡ್ತಾನೆ. ಅವನಿಗೆ ವರ್ಷಕ್ಕೆ 7% ರೇಟ್ ಆಫ್ ರಿಟರ್ನ್ ಸಿಗುತ್ತೆ. ಅದನ್ನು ಅವನು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಾನೆ 20 ವರ್ಷ ಆದಮೇಲೆ ಅವನ ಕೈಲಿ ಎಷ್ಟು ದುಡ್ಡು ಸಿಕ್ಕುತ್ತೆ? 20 ವರ್ಷ ಆದಮೇಲೆ ಅವನಿಗೆ ಸಿಗೋ ದುಡ್ಡು 2,60,00,000. ಓಕೆನಾ? ಇದು ನಿಮಗೆ ವೆರಿ ಗುಡ್ ಅಮೌಂಟ್, ಒಳ್ಳೆ ದುಡ್ಡಿದೆ ಅವನ ಹತ್ರ ಅಂತ ಅನಿಸ್ತಿರುತ್ತೆ. ಈಗ ಜಸ್ಟ್ ನಿಮ್ಮ ಕೇಸ್ನ ತಗೊಳ್ಳಿ, ನಿಮಗೆ ಜಸ್ಟ್ 20,000 ಸಂಬಳ ಬರ್ತಿದೆ. 20,000ದಲ್ಲಿ ನೀವು ತಿಂಗಳ 10,000 ಸೇವ್ ಮಾಡ್ತಿದ್ದೀರಾ. ತಿಂಗಳ 10,000 ಸೇವ್ ಮಾಡೋದು ತುಂಬ ಕಷ್ಟಪಟ್ಟು ಸೇವ್ ಮಾಡ್ತಿದ್ದೀರಾ. ಎಲ್ಲ ನಾನು ಮುಂದೆ ಚೆನ್ನಾಗಿರ್ಬೇಕಂತ ಕಷ್ಟಪಟ್ಟು ಅದು ಇದು ಮಾಡಿ ಸೇವ್ ಮಾಡ್ತಿದ್ದೀರಾ. ಆ 10,000ನ ನೀವು ಯಾವುದನ್ನು ಸ್ಟಾಕ್ ಮಾರ್ಕೆಟಲ್ಲಿ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರಾ. ಆ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿ ವರ್ಷ 20% ರಿಟರ್ನು ನಿಮಗೆ ಸಿಗ್ತಾ ಇದೆ. ನೀವು ಏನು ಮಾಡ್ತಿದ್ದೀರಾ? 20 ವರ್ಷ ಇನ್ವೆಸ್ಟ್ ಮಾಡ್ತಿದ್ದೀರಾ. 20% ರಿಟರ್ನ್ ತಗೊಳೋದೇನು ದೊಡ್ಡದಲ್ಲ. ಸೆನ್ಸೆಕ್ಸಲ್ಲಿ 30 ಕಂಪ್ನಿ ಇದ್ದಾವೆ. 30 ಕಂಪ್ನಿ ಇರೋ ಸೆನ್ಸೆಕ್ಸೇನೆ ಲಾಸ್ಟ್ 40 ವರ್ಷದಿಂದ 16% ರಿಟರ್ನ್ ಕೊಟ್ಟಿದೆ. ಯಾರು ತಲೆ ಉಪಯೋಗಿಸ್ದಲ್ಲೇ ಟೆನ್ಷನ್ನೇ ಬೇಡ ಅಂತ ಹೋಗಿ ಸೆನ್ಸೆಕ್ಸಲ್ಲಿ ದುಡ್ಡು ಹಾಕಿರೋರಿಗೆ 16% ಸಿಕ್ಕಿದೆ. ನಾನಿಲ್ಲ ಸ್ವಲ್ಪ ರಿಸರ್ಚ್ ಮಾಡಿ ನಾನು ಸ್ವಲ್ಪ ತಿಳ್ಕೊತೀನಿ ಅಂತ ನಾನು ಸ್ವಲ್ಪ ಕಷ್ಟಪಟ್ಟರೆ ನನಗೆ 20% ಸಿಗಲ್ವಾ? ಆರಾಮ್ಸೆ ಸಿಗುತ್ತೆ. ನಾನು 20 ವರ್ಷದವರೆಗೂ ವೆಯ್ಟ್ ಮಾಡ್ತೀನಿ. 20 ವರ್ಷ ಆದಮೇಲೆ ನನಗೆ ಎಷ್ಟು ದುಡ್ಡು ಸಿಗುತ್ತೆ? 3 ಕೋಟಿ. ನಿಮ್ಮ ಫ್ರೆಂಡ್ 1 ಲಕ್ಷ ದುಡಿಯೋದು ಒಂದೇ, ನೀವು 20,000 ದುಡಿಯೋದು ಒಂದೇ. ಆದರೆ ಅದನ್ನು ಎಲ್ಲಿ ಇನ್ವೆಸ್ಟ್ ಮಾಡಬೇಕಂತ ನಮಗೆ ಗೊತ್ತಿರಬೇಕು. ಆ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಆ ದುಡ್ಡು ಎಲ್ಲಿ ನಾವು ಇನ್ವೆಸ್ಟ್ ಮಾಡಿ ದುಡ್ಡನ್ನ ಬೆಳೆಸಬೇಕು ಅಂತ ನಮ್ಗೆ ಐಡಿಯಾ ಇರಬೇಕು. ನೀವು 20,000 ದುಡಿತಿರೋರು ಮುಂಜಾನೆ 25,000 ದುಡಿತಾರಲ್ವಾ, ಹೋಗ್ತಾ ಅದನ್ನು ಇನ್ಕ್ರೀಸ್ ಮಾಡ್ಕೊಂಡೇ ಹೋಗ್ತೀರಾ. ಅದಕ್ಕೆ ಈ ಶಾರ್ಟ್ಕಟ್ ದಾರಿ ಹಿಡಿಯೋದನ್ನು ಬಿಡಿ, ಲಾಂಗ್ ಟರ್ಮ್ಗೆ ಯೋಚನೆ ಮಾಡಿ. ಅಷ್ಟೊತ್ತಿಗೆ ವಯಸ್ಸಾಗ್ಬಿಟ್ಟಿರುತ್ತೆ ಸರ್ ನನಗೆ ಅಂತ ನಿಮಗೆ ಅನ್ನಿಸ್ತಾ ಇರುತ್ತೆ. ನೀವೇ ಯೋಚನೆ ಮಾಡಿ, ನಿಮ್ಗೊಂದು 25 ವರ್ಷನಾ? 25 ವರ್ಷ ಅಷ್ಟೊತ್ತಿಗೆ ನಿಮಗೆ ಒಂದು 45 ವರ್ಷ ಅಂದ್ಕೊಳ್ಳಿ. 45 ವರ್ಷ ಅಷ್ಟೊತ್ತಿಗೆ ನಿಮ್ಗೆ ವಯಸ್ಸಾಗಿ ಕೈಕಾಲೆಲ್ಲ ಮುರಿದೋಗ್ಬಿಟ್ಟಿರುತ್ತಾ? ಆ ಟೈಮಲ್ಲಿ ನೀವು ದುಡ್ಡನ್ನ ಎಂಜಾಯ್ ಮಾಡ್ಬೋದಲ್ವಾ? ಒಂದು 20 ವರ್ಷ ಕಷ್ಟಪಟ್ಟರೆ ಬೇಗ ರಿಟೈರ್ಡ್ ಆಗಿಬಿಡ್ಬೋದಲ್ಲ. ನಿಮ್ಮ ಫ್ರೆಂಡ್ಸ್ ಎಲ್ಲನೂ ಇನ್ನೂ ಕೆಲಸನೇ ಮಾಡ್ತಿರ್ತಾರೆ, ನಾವಾಗಲೇ ರಿಟೈರ್ಡ್ ಆಗಿರ್ತೀನಿ, ನಾನು ರಿಟೈರ್ಡ್ ಆಗಿ ನಾನು ಇಷ್ಟ ಬಂದ ಕಡೆ ಆ ಗೋವಾದಲ್ಲಿ 10 ದಿವಸ ಇರ್ತೀನೋ, ಥೈಲ್ಯಾಂಡಲ್ಲಿ ಇರ್ತೀನೋ, ಶ್ರೀಲಂಕಾದಲ್ಲಿ ಇರ್ತೀನೋ, ಎಲ್ಲಿರ್ತೀನೋ ನನಗೆ ಗೊತ್ತಿಲ್ಲ. ಬಿಕಾಸ್ ನಾನು ಯಾವುದೇ ಥರ ಕೆಲಸ ಮಾಡೋ ಪ್ರೆಷರ್ ಇಲ್ಲ. ನನ್ನ ದುಡ್ಡನ್ನ ನಾನು ಅವಾಗ ಎಂಜಾಯ್ ಮಾಡ್ತೀನಿ. ಅದು ಚೆನ್ನಾಗಿದೆಯಾ?
ಇಲ್ಲ ಇವಾಗಲೇ ಲೋನ್ ತಗೊಂಡು ಎಲ್ಲನೂ ದುಡ್ಡನ್ನ ಖರ್ಚು ಮಾಡಿ ಇವಾಗಲೇ ನಾನು ಟ್ರಿಪ್ ಹೊಡೆದ್ಬಿಟ್ಟು ನನಗೆ 45 ವರ್ಷ ಆದಮೇಲೆ ನನ್ನ ಹತ್ರ ₹1 ದುಡ್ಡಿಲ್ದಲೆ ಅವಾಗಲೂ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡೋದು ಚೆನ್ನಾಗಿದೆಯಾ? ಈಗಿನ ಫುಡ್ಡೆಲ್ಲ ತಿನ್ಕೊಂಡು ಅವಾಗ ಕೆಲಸ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಶಕ್ತಿ ಇರುತ್ತೋ ಇಲ್ವೋ ಯಾರಿಗೂ ಗೊತ್ತು. ಯೋಚನೆ ಮಾಡಿ. ನೀವು ಹೇಳ್ಬೋದು ಸರ್ ರಿಯಲ್ ಎಸ್ಟೇಟಲ್ಲಿ ಯಾಕೆ ಸರ್ ಅಷ್ಟು ಕಮ್ಮಿ ರಿಟರ್ನ್ ಸಿಗುತ್ತೆ, ನಮ್ಮ ಮುಂಚೆ ಎಲ್ಲನೂ ಬೈ ಮಾಡಿದವ್ರು ಸಖತ್ ಮೇಲೋಗಿದೆ ಸರ್, ಇವಾಗಲೂ ಮೇಲೋಗುತ್ತೆ, ಅದಂಗೆ ನೀವು ಸ್ಟಾಕ್ ಮಾರ್ಕೆಟ್ ಜಾಸ್ತಿ ರಿಟರ್ನ್ ಸಿಗುತ್ತೆ ರಿಯಲ್ ಎಸ್ಟೇಟ್ ಕಮ್ಮಿ ರಿಟರ್ನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಾ ಅಂತ. ಸ್ವಾಮಿ, ರಿಯಲ್ ಎಸ್ಟೇಟ್ ಬೈ ಮಾಡೋರು ಯಾರು ಹೇಳಿ? ಇದೇ ಸ್ಟಾಕ್ ಮಾರ್ಕೆಟಲ್ಲಿರೋ ಕಂಪ್ನಿಗಳಲ್ಲಿ ಕೆಲಸ ಮಾಡೋರು. ಅವರ ಸಂಬಳದಿಂದ ಹೋಗಿ ರಿಯಲ್ ಎಸ್ಟೇಟ್ ಬೈ ಮಾಡೋದು. ಈಗ ನಿಮ್ಮ ಫ್ರೆಂಡಿಗೆ 1 ಲಕ್ಷ ಸಂಬಳ ಸಿಗ್ತಿದೆ ಅಂದರೆ ಆ ಸಂಬಳ ಕೊಡೋ ಕಂಪ್ನಿಗಳು ಅದಕ್ಕಿಂತ ಜಾಸ್ತಿ ಅರ್ನ್ ಮಾಡ್ತಿದ್ದಾವೆ ಅಂತ ತಾನೆ. ಇನ್ನೊಂದು ಥರ ಯೋಚನೆ ಮಾಡಿ, ಕಂಪ್ನಿಗಳಿಗೆ ಏನಾದರೂ ನಿಜವಾಗ್ಲೂ ರಿಯಲ್ ಎಸ್ಟೇಟಲ್ಲಿ ಅಷ್ಟೊಂದು ದುಡ್ಡು ಮಾಡೋಬೇಕು ಅನ್ನಂಗಿದ್ರೆ ಕಂಪ್ನಿಗಳು ಯಾಕೆ ಬಿಸ್ನೆಸ್ ಮಾಡಬೇಕಿತ್ತು, ಅಷ್ಟೊಂದು ಕಷ್ಟಪಡಬೇಕಿತ್ತು, ಫ್ಯಾಕ್ಟ್ರಿ ನಡೆಸಬೇಕಿತ್ತು, ತಲೆ ಕೆಡಿಸ್ಕೊಬೇಕಿತ್ತು? ಬರೋ ದುಡ್ಡೆಲ್ಲ ತಗೊಂಡೋಗಿ ಅವನು ಸೈಡ್ ಬೈ ಮಾಡಿ ಮನೆ ಕೂತ್ಕೊಬೋದಿತ್ತಲ್ಲ. ಸ್ವಲ್ಪ ಲಾಜಿಕಾಗಿ ಯೋಚನೆ ಮಾಡಿ. ಬ್ಯಾಂಕಲ್ಲಿ ನೀವು FD ಇಡ್ತೀರಲ್ಲ, ಬ್ಯಾಂಕು ತಗೊಂಡೋಗಿ ಏನು ಮಾಡ್ತಾನೆ ಅದನ್ನು? ಬ್ಯಾಂಕು ತಗೊಂಡೋಗಿ ಸಂಬಳ ಬರೋನ್ಗೋಗಿ ಹೋಮ್ ಲೋನ್ ಕೊಡ್ತಾನೆ, ಇಲ್ಲ ಆ ಕಂಪ್ನಿಗಳಿಗೋಗಿ ಲೋನ್ ಕೊಡ್ತಾನೆ. ಆ ಕಂಪ್ನಿಗಳು ಬ್ಯಾಂಕಿಗೆ ಇಂಟ್ರೆಸ್ಟ್ ಕಟ್ಟಬೇಕಾದ್ರೆ ಇಂಟ್ರೆಸ್ಟ್ಗಿನ್ನ ಜಾಸ್ತಿ ದುಡಿಬೇಕಾ? ಈಗ ಅಕಸ್ಮಾತ್ ಆ ಕಂಪ್ನಿಗಳು ಬ್ಯಾಂಕಿಗೆ ಇಂಟ್ರೆಸ್ಟ್ ಕಟ್ಟೋಕ್ಕಾಗಿಲ್ಲ ಅಂದರೆ ಬ್ಯಾಂಕು ನೀವು ದುಡ್ಡಿರೋ ದುಡ್ಡಿಗೆ ಎಲ್ಲಿಂದ ಇಂಟ್ರೆಸ್ಟ್ ಕೊಡ್ತಾನೆ? ಸ್ವಲ್ಪ ಲಾಜಿಕ್ ಯೂಸ್ ಮಾಡಿ, ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಎಲ್ಲರೂ ಏನು ಮಾಡ್ತಾರೆ ಅದನ್ನೇ ಫಾಲೋ ಮಾಡಿಬಿಡಿ. ಸ್ವಲ್ಪ ನೋಡಿ, ಜಗತ್ತಲ್ಲಿ ಅತಿ ದೊಡ್ಡ ಶ್ರೀಮಂತರು ಅವ್ರ ದುಡ್ಡು ಎಲ್ಲಿದೆ, ಅವ್ರು ಎಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡಿದ್ದಾರೆ. ನಾವು ಅದನ್ನು ಫಾಲೋ ಮಾಡಬೇಕಾ, ಇಲ್ಲ ಹೋಗಿ ನಮ್ಮ ಪಕ್ಕದ ಮನೆ ಒಂದು ಸೈಡ್ ತಗೊಂಡಿದ್ದ ಅದು ಇಷ್ಟಾಗಿದೆ ಅಷ್ಟಾಗಿದೆ, ಅವಾಗ ಅದು ಕಮ್ಮಿ ರೇಟ್ ಇತ್ತು, ಈಗ ಮತ್ತೆ ಅದೇ ರೇಟಿಗೆ ಸಿಗುತ್ತಾ? ಸ್ವಲ್ಪ ಥಿಂಕ್ ಮಾಡಿ. ನನಗೆ ಗೊತ್ತು ನಿಮಗೆಲ್ಲ ಏನು ಅನ್ನಿಸ್ತಿದೆ ಅಂತ. ಸರ್ ನೀವೇನೋ ಹೇಳಿದ್ರಿ ಸರ್ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಮಾಡ್ಬೋದು, 20% ಮಾಡ್ಬೋದು, 25% ಮಾಡ್ಬೋದು ಅಂತ. ಆ ಕಂಪ್ನಿಗಳನ್ನ ಹೆಂಗೆ ಸೆಲೆಕ್ಷನ್ ಮಾಡ್ಕೊಬೇಕು, ಹೆಂಗೆ ಇನ್ವೆಸ್ಟ್ ಮಾಡಬೇಕು, ಇದು ಏನು ಗೊತ್ತೇ ಇಲ್ಲಲ್ಲ ಸರ್, ನಾವು ಹೆಂಗೆ ಮಾಡೋಕ್ಕಾಗುತ್ತೆ ಸರ್ ಅಂತ ನಿಮ್ಮ ತಲೆಗೆ ಕ್ವಶನ್ ಬಂದಿರುತ್ತೆ. ನೀವೇನು ತಲೆ ಕೆಡಿಸ್ಕೊಬೇಡಿ. ನೆಕ್ಸ್ಟ್ ವೀಡಿಯೋಯಿಂದ ನಾನು ಪ್ರತಿಯೊಂದು ಟಾಪಿಕ್ ಇಟ್ಕೊಂಡು, ಅಂದರೆ ಮಾರ್ಕೆಟ್ ಕ್ಯಾಪ್ ಅಂದರೆ ಏನು, ಯಾವ ಥರ ಕಂಪ್ನಿ ಸೆಲೆಕ್ಟ್ ಮಾಡ್ಕೊಬೇಕು, ಸೆಲೆಕ್ಟ್ ಮಾಡ್ಕೊಂಡು ಮುಂಚೆ ನಾವು ಏನೇನು ನೋಡಬೇಕು, ಕಂಪ್ನಿ ಎಷ್ಟು ಸಾಲ ಇದೆ ಎಷ್ಟು ಸಾಲ ಇಲ್ಲ, ಈ ಕಂಪ್ನಿ ಇನ್ವೆಸ್ಟ್ ಮಾಡಿದ್ರೆ ಫ್ಯೂಚರಲ್ಲಿ ದುಡ್ಡು ಮಾಡ್ತಾನೋ ಇಲ್ಲ, ಹೆಂಗೆ ನೋಡಬೇಕು ಅಂತ ನಾನು ನೆಕ್ಸ್ಟಿಂದ ವೀಡಿಯೋ ಆಗ್ತಾ ಹೋಗ್ತಾ ಇರ್ತೀನಿ. ಇದನ್ನು ಸಪ್ರೇಟ್ ಕೋರ್ಸ್ ಮಾಡಿ ಹಾಕೋಣ ಅಂದ್ಕೊಂಡೆ, ಆದರೆ ನನಗನ್ನಿಸ್ತು ಇದು ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆನೂ ಕಲಿಬೇಕಾಗಿರೋದು ಒಂದು ಹಕ್ಕು. ಅದು ನಾನು ಇದನ್ನು ಹೋಗಿ ಕೋರ್ಸಾಗಿ ಇಟ್ಟು ಸೆಲ್ ಮಾಡಿದಾಗ ಎಷ್ಟೋ ಜನಕ್ಕೆ ಅದು ಸಿಗ್ದಲೇ ಇರ್ಬೋದು. ಅದಕ್ಕೋಸ್ಕರ ಇದು ನಾನು ಕಂಪ್ಲೀಟ್ಲಿ ಫ್ರೀಯಾಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ಚಾನಲ್ನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿನಲ್ಲಿ ಎಲ್ಲರಿಗೂ ರೆಕಮೆಂಡ್ ಮಾಡಿ, ಈ ನಿಜಾಂಶ ಏನು ಅಂತ ಗೊತ್ತಾಗಲಿ. ನೀವು ಯಾವುದೇ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ನಮಗೊಂದು ಡಿಮ್ಯಾಟ್ ಅಕೌಂಟ್ ಅಂತ ಬೇಕು. ಡಿಮ್ಯಾಟ್ ಅಕೌಂಟ್ ಇಲ್ಲದೆ ನಾವು ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಆಗಲ್ಲ. ಆ ಡಿಮ್ಯಾಟ್ ಅಕೌಂಟ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೀವು ಹೋಗಿ ಚೆಕ್ ಮಾಡಿ. ನಾನು ಯಾವ ಡಿಮ್ಯಾಟ್ ಅಕೌಂಟ್ ಯೂಸ್ ಮಾಡ್ತಿದ್ದೀನೋ ಅದೇ ಕಂಪ್ನಿ ಡಿಮ್ಯಾಟ್ ಅಕೌಂಟೇ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೀವು ಹೋಗಿ ಚೆಕ್ ಮಾಡಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.